ಕಾಂಗ್ರೆಸ್ ಲೋಕ ತಯಾರಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೈಸೂರು ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ. ಪ್ರಶಾಂತ್ ಅವರನ್ನು ಮಾತನಾಡಿಸೋದಕ್ಕೆ ಮುಂಚೆ ಆನಂದ್, ಪ್ರತಾಪ್ ಸಿಂಹ ಮತ್ತು ಕಾಂಗ್ರೆಸ್ನ ಆಕಾಂಕ್ಷಿಗಳು. ಪ್ರತಾಪ್ ಸಿಂಹ ಹಾಲಿ ಸಂಸದರಾಗಿ ತಮ್ಮ ಕೆಲಸವನ್ನು ಅತ್ಯಂತ ಪರಿಪೂರ್ಣವಾಗಿ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳು ತಳಮಟ್ಟದಲ್ಲಿದೆ. ಅಭಿವೃದ್ಧಿಯಲ್ಲಿ ಒಂದು ದಿಟ್ಟತನವನ್ನ ಹೊಸತನವನ್ನ ಕಟ್ಟಿಕೊಟ್ಟಂತ ಸಂಸದ ಅನ್ನುವಂಥ ಚರ್ಚೆಗಳು ಸಹಜವಾಗಿ ಇರುವಂಥದ್ದು. ಮೈಸೂರಿನ ಭಾಗದಲ್ಲಿ ಕೇಳೋದಾದ್ರೆ ಈ ಎಕ್ಸ್ಪ್ರೆಸ್ ವೇ ಇದೆಯಲ್ಲ, ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ಕೇಂದ್ರ ಸರ್ಕಾರ ತರಬಹುದಾದಂಥ ಯೋಜನೆಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಮೈಸೂರಿಗೆ ತಂದರು ಅಂತಕ್ಕಂಥ ಒಂದು ಚರ್ಚೆ ಇದೆ. ಅಂದರೆ ಹಿಂದಿನ ಸಂಸದಗಳು ಎಷ್ಟು ಪ್ರಯತ್ನ ಪಟ್ಟಿದ್ರು ಅನ್ನೋದು ಬೇರೆ, ಆದರೆ ಕೇಂದ್ರದ ಯೋಜನೆಗಳು ಹೇಗೆ ತರಬಹುದು ಅಂತಕ್ಕಂಥದ್ದು ಅವರಿಗೊಂದು ಸ್ಪಷ್ಟವಾದ ಕಲ್ಪನೆ ಇತ್ತು. ಅನಂತಕುಮಾರ್ ಅವರು ಅಂದರೆ ಬೆಂಗಳೂರಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅನಂತಕುಮಾರ್ ಅವರ ಸಲಹೆ ಕಾರಣಕ್ಕಾಗಿ ಅವರು ಕೊಟ್ಟಂಥ ಸಲಹೆ ಹಿನ್ನೆಲೆಯಲ್ಲಿ ಅದನ್ನು ಕೇಂದ್ರದ ಯೋಜನೆ ತರುವಂಥ ಪ್ರಯತ್ನ ಮಾಡಿದರು. ಈಗ ಬೆಂಗಳೂರು ಮೈಸೂರು ಹೈವೇಯನ್ನು ನಾವು ಸಹಜವಾಗಿ ನೋಡ್ತಾ ಇದ್ದೇವೆ. ಜೊತೆಗೆ ಇನ್ನೊಂದು, ಈಗ ಬೆಂಗಳೂರಿಗೆ ಬಂದು ನಿಲ್ತಾ ಇದ್ದಂಥ ಎಲ್ಲ ಟ್ರೈನ್ಗಳನ್ನು ಕೂಡ ಅವರು ಮೈಸೂರುವರೆಗೆ ವಿಸ್ತರಣೆ ಮಾಡುವಂಥ ಪ್ರಯತ್ನ ಮಾಡಿದ್ರು. ಸಹಜವಾಗಿ ಅಂದರೆ ಇಲ್ಲಿ ವಾಶ್ ಆಗ್ತಾ ಇದ್ದಂಥ ಟ್ರೈನ್ಗಳು ಮೈಸೂರಿಗೆ ವಿಸ್ತರಣೆ ಆಯಿತು. ಸಹಜವಾಗಿ ಅದರಿಂದ ಏನಾಗುತ್ತೆ, ಮೈಸೂರಿಗೆ ಹೆಚ್ಚು ಟ್ರೈನ್ಗಳು ಲಭ್ಯ ಆಯಿತು. ಇದು ಒಂದು ಹೊಸ ಮೆಥಡ್. ಸೊ ಅಂದರೆ ವಾಶ್ಗೋಸ್ಕರ ನಿಲ್ತಾ ಇದ್ದ ಟ್ರೈನ್ಗಳೆಲ್ಲವೂ ಕೂಡ ಮೈಸೂರಿಗೆ ಬರ್ತಿದೆ. ಅಂದರೆ ಸಹಜವಾಗಿ ಸಂಪರ್ಕಗಳು ಜಾಸ್ತಿ. ಅಂದರೆ ಪ್ರತಿಯೊಂದು ಯೋಜನೆಗಳು ಮೈಸೂರಿಗೆ ಪೂರಕವಾಗಿ ತೆಗೆದುಕೊಂಡು ಬರಲಿಕ್ಕೆ ಪ್ರಯತ್ನ ಪಟ್ಟರು. ಅವರಿಗೆ ಇದ್ದಂಥ ಅಂದರೆ ಅನುಭವಸ್ಥರ ಒಂದು ಸಲಹೆ ಕಾರಣಕ್ಕಾಗಿ ಮತ್ತು ಆಸಕ್ತಿಯ ಕಾರಣಕ್ಕಾಗಿ ಅಭಿವೃದ್ಧಿಯಲ್ಲಿ ದಿಟ್ಟ ಹೆಜ್ಜೆ ನಿಟ್ಟಿದ್ದಾರೆ ಅನ್ನುವಂಥ ಟಾಕ್ಸ್ ಇದೆ. ಅಗೇನೆಸ್ಟ್ ಕೆಲವೊಂದಷ್ಟು ರಾಜಕೀಯವಾದ ಕಾರಣಕ್ಕಾಗಿರ್ಬೋದು, ಅದರ ಅಭಿವೃದ್ಧಿ ವಿಚಾರದಲ್ಲಿ ಒಂದು ನಿಶ್ಚಿತವಾದಂಥ ಒಂದು ಪ್ರಯತ್ನ ಮಾತ್ರ ಸದಾಕಾಲ ಮಾಡ್ತಕ್ಕಂಥ ಸಂಸದ ಅನ್ನುವಂಥ ಒಂದು ಟ್ಯಾಗ್ಲೈನ್ ಇದೆ. ಆ ಕಾರಣಕ್ಕಾಗಿ ಅವರು ಈ ಬಾರಿ ಅತ್ಯಂತ ಪ್ರಬಲವಾದಂಥ ಅಭ್ಯರ್ಥಿ ಆಗ್ತಾರೆ. ಅದಕ್ಕೆ ಪ್ರತಿಸ್ಪರ್ಧಿಯ ಕಾಂಗ್ರೆಸ್ ಯಾರನ್ನ ಕಣಕ್ಕಿಳಿಸುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಪ್ರಶಾಂತ್ ನೋಡಿ, ಪ್ರತಾಪ್ ಸಿಂಹ ಸಂಸದರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಒಂದು, ಆದರೆ ಅವ್ರಿಗೆ ಎಷ್ಟು ಮಿತ್ರರಿದ್ದಾರೆ ಅಷ್ಟು ಶತ್ರುಗಳು ಇದ್ದಾರೆ ಪೊಲಿಟಿಕಲಿ. ಅವ್ರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು, ಅವ್ರ ಅಗ್ರೆಸಿವ್ ಪೋಸ್ಚರ್ಸ್ನ ಕಾರಣದಿಂದಾಗಿ. ಮೂರನೇ ಅಂಶ ನನಗನ್ಸುತ್ತೆ, ಸಿದ್ದರಾಮಯ್ಯನವರಿಗೆ ಮೈಸೂರು ಗೆಲ್ಲುವ ಅನಿವಾರ್ಯತೆ ಇದೆ. ಅವರು ಈಗ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಬರ್ತಾರಾ, ಸಿದ್ದರಾಮಯ್ಯ ಮುಂದುವರಿತಾರ ಅನ್ನುವ ಪ್ರಶ್ನೆಯಲ್ಲಿ ಮೈಸೂರಿನ ಫಲಿತಾಂಶವೂ ಕೂಡ ಪರಿಣಾಮ ಬೀರುತ್ತೆ. ಹೀಗಾಗಿ ಅವ್ರ ಮಗನನ್ನು ಮೊದಲು ನಿಲ್ಲಿಸ್ಬೇಕಂತಿದ್ರು. ಒಂದು ವೇಳೆ ಮಗ ಅಲ್ಲಿ ಸೋತ್ ಹೋದರೆ ಸಿದ್ದರಾಮಯ್ಯನವರ ಇಲ್ಲಿನ ಕುರ್ಚಿಗೂ ಕೂಡ ತುಂಬ ಬೇಗನೆ ಕಂಟಕ ಬರತಕ್ಕಂಥ ಸಾಧ್ಯತೆಗಳಿರ್ತವೆ. ಒಂದು, ಈಗ ಪಾಲಿಸಿ ಡಿಸಿಷನನ್ನು ಕಾಂಗ್ರೆಸ್ ತೆಗೆದುಕೊಳ್ಬೇಕು. ನಾವು ಒಕ್ಕಲಿಗರಿಗೆ ಕೊಡ್ತೀವ ಅಥವಾ ನಾವು OBCಗೆ ಟಿಕೆಟ್ ಕೊಡ್ತೀವ ಅಂತ. ಈಗ ಮೈಸೂರು ಒಂದು ಕ್ಷೇತ್ರ ಸತತವಾಗಿ ಕಾಂಗ್ರೆಸ್ OBCಗೆ ಟಿಕೆಟ್ ಕೊಡ್ತಾ ಇರ್ತಕ್ಕಂಥ ಕ್ಷೇತ್ರ. ಈ ಒಕ್ಕಲಿಗರಿಗೆ ಲಿಂಗಾಯತರಿಗೆ ಕೊಡುವ ತೀರ್ಮಾನವನ್ನು ಎಲ್ಲ ಕಡೆ ಕಾಂಗ್ರೆಸ್ ತೆಗೆದುಕೊಳ್ತಾ ಹೋದರೆ ಅವರು OBCಗೆ ಟಿಕೆಟೇ ಕೊಡಲಿಕ್ಕಾಗಲ್ಲ. ಕರೆಕ್ಟ್. ಆ ಕಾರಣದಿಂದ ಈಗ ಮೈಸೂರಿನಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ಒಕ್ಕಲಿಗರ ಕ್ಯಾಂಡಿಡೇಟ್ ಡಿ ಕೆ ಶಿವಕುಮಾರ್ ಹೇಳಿದವ್ರಿಗೆ ಕೊಡ್ತಾರಾ, ಈ ಎಲ್ಲ ಅಂಶಗಳಿವೆ. ಪ್ರತಾಪ್ ಸಿಂಹ ಅವರ ಗೆಲುವಿನಲ್ಲಿ ಮೋದಿ ಎಷ್ಟು ದೊಡ್ಡ ಪಾತ್ರ ಇದೆಯೋ ಅಷ್ಟೇ ದೊಡ್ಡ ಪಾತ್ರ JDSನ ಒಕ್ಕಲಿಗ ಮತದಾರರು ಬಂದು ಲೋಕಸಭೆಯಲ್ಲಿ BJPಯನ್ನು ಗೆಲ್ಲಿಸ್ತಾರೆ, ಸಿದ್ದರಾಮಯ್ಯ ಅವರನ್ನು ಸೋಲಿಸುವುದಕ್ಕೋಸ್ಕರ ಅಂತಕ್ಕಂಥದ್ದು ಕೂಡ ಇದೆ. ಒಕ್ಕಲಿಗ ಕ್ಯಾಂಡಿಡೇಟ್ ಕೊಟ್ಟರೆ ಏನಾಗುತ್ತೆ, ರೈಟ್, ಅದು ಮುಖ್ಯ ಆಗುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರಗಳ ಜಿದ್ದಾಜಿದ್ದಿ ಹೇಗಿರುತ್ತೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ತರ್ತಾ ಹೋಗುತ್ತೆ. ಧನ್ಯವಾದ ಇಬ್ಬರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.